ಹಿರಿಯ ಸದಸ್ಯರಾದಂಥ ಸುರೇಶ್ ಕುಮಾರ್ ಅವರು ಪ್ರಸ್ತಾಪ ಮಾಡಿ ಪ್ರಕಾಶ್ ಕೋಳಿವಾಡ್ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಇದಕ್ಕೋಸ್ಕರ ವಿಶೇಷವಾಗಿ ಕ್ರೈಸ್ಟ್ ಸಂಸ್ಥೆಯವರು ರೋಟರಿ ಇಂಟರ್ನ್ಯಾಷನಲ್ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅವರ ಸಹಭಾಗಿತ್ವದಲ್ಲಿ ಫಿಸಿಕಲ್ ಹೆಲ್ತು, ಅವರ ಮೆಂಟಲ್ ಹೆಲ್ತು ಮತ್ತು ಅಕಾಡೆಮಿಕ್ ಇಂಪ್ರೂವ್ಮೆಂಟ್ಗೋಸ್ಕರ ಒಂದು ಕೌನ್ಸಿಲಿಂಗ್ ಒಂದು ಫ್ರೇಮ್ವರ್ಕನ್ನು ನಾವು ಮಾಡ್ಕೊಂಡಿದ್ದೀವಿ ಅಧ್ಯಕ್ಷರೇ. ಇಮೋಷನಲ್, ಆಫ್ಕೋರ್ಸ್ ಸರ್, ಮೆಂಟಲ್ ಹೆಲ್ತ್ ಇನ್ಕ್ಲೂಡ್ಸ್ ಸೋಷಿಯಲ್ ಕೋಶೆಂಟ್, ಇಮೋಷನಲ್ ಕೋಶೆಂಟ್, ಎವ್ರಿಥಿಂಗ್ ಅಲಾಂಗ್ ವಿತ್ IQ. ಆಲ್ ದಿಸ್ ಆಲ್ಸೋ ಇಸ್ ಇಂಪಾರ್ಟೆಂಟ್ ಅಂದ್ಬಿಟ್ಟು ನಾವು ಫೈಲ್ ಕ್ಯಾಬಿನೆಟಿಗೆ ಹೋಗುತ್ತೆ ಅಧ್ಯಕ್ಷರೇ. ಬಹುಶಃ ಇನ್ನೂ 1-2 ತಿಂಗಳಲ್ಲಿ ಅದಾಗುತ್ತೆ. ಬಟ್ ವೈಯಕ್ತಿಕವಾಗಿ ನನ್ನ ಮನವಿ ಎಲ್ಲ ಶಾಸಕರ ಹತ್ರ, ಸ್ಥಳೀಯ ಶಾಸಕರಾಗಿ ನಾವು ಭೇಟಿ ಮಾಡೋದು, ಮತ್ತೆ ವಿಶೇಷವಾಗಿ ಅಧಿಕಾರಿಗಳು ಕರ್ಕೊಂಡು ಹೋಗಿ ಭೇಟಿ ಮಾಡೋದು, ಮತ್ತೆ ಅಲ್ಲಿ ಸಾಕಷ್ಟು NGOಗಳು ಇರ್ತವೆ ನಮ್ಮ ಇರೋ ಲೋಕಲ್ನಲ್ಲಿ, ಅವ್ರ ಮುಖಾಂತರ ಕೂಡ ನಾವು ಕೌನ್ಸಿಲಿಂಗ್ ಸೆಷನ್ಸು ಮತ್ತು ಅವರಿಗೆ ಕಮ್ಯುನಿಕೇಷನ್ಸು ಬೇರೆ ರೀತಿಯಾದಂಥ ಹೇಳ್ಕೊಟ್ರೆ ಅವರಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ನೆಮ್ಮದಿ ಇರ್ಬೋದು. ಯಾಕಂದರೆ ಮುಂಚೆ ಥರ ಇಲ್ಲ, ಈಗ ಎಕ್ಸ್ಪೋಜರ್ ಭಾಳ ಇದೆ ಅಧ್ಯಕ್ಷರೇ. ಮೊಬೈಲ್ ಇದೆ, ಆಕ್ಸೆಸ್ ಟು ಇಂಟರ್ನೆಟ್ ಈಸಿ ಆಗಿದೆ. ಸೊ ಇವೆಲ್ಲ ಸೂಸೈಡಲ್ ಟೆಂಡೆನ್ಸೀಸ್ ಬರೋದು, ವೈಲೆನ್ಸಿಗೆ ಇರೋದು ಅಥವಾ ಬೇರೆ ರೀತಿಯಾದಂಥ ದಾರಿ ಹಿಡಿಯೋದು ಸ್ವಲ್ಪ ಎಕ್ಸ್ಪೋಜರ್ ಜಾಸ್ತಿ ಇರೋದ್ರಿಂದ ಅದನ್ನು ಕೂಡ ಕಡಿವಾಣ ಹಾಕಬೇಕಾಗ್ತದೆ. ಮತ್ತು ವಿಶೇಷವಾಗಿ ಕೆಲವು DDಗಳು ಸರಿಯಾಗಿ ಆಹಾರ ಕೊಡ್ತಾ ಇಲ್ಲ ಅಂತ ಹೇಳಿದ್ರು. ಅದನ್ನು ಸ್ಪೆಸಿಫಿಕ್ ಯಾವುದಾದ್ರೂ ಕಂಪ್ಲೇಂಟ್ ಇದ್ದರೆ ಖಂಡಿತವಾಗೂ ನಾವು ನೋಡ್ತೀವಿ. ಆದರೆ ಓವರಾಲ್ ಇಡೀ ಸ್ಟೇಟ್ನಲ್ಲಿ ಏನು ನಡೀತಾ ಇದೆ ಅಂದ್ಬಿಟ್ಟು ಕೂಡ ಅಧಿಕಾರಿಗಳ ಒಂದು ರಿಪೋರ್ಟ್ ಕೊಡಲಿಕ್ಕೆ ಸೂಚಿಸ್ತೀವಿ ಅಧ್ಯಕ್ಷರೇ. ಮತ್ತು ಕಂಪ್ಲಿ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಗಣೇಶ್ ಅವ್ರು ಕೇಳಿದರು, ಅವರಿಗೆ ಯಾವುದೇ ಕ್ರೈಸ್ಟ್ ಸಂಸ್ಥೆ ಇಲ್ಲ ಮತ್ತು SC ಹಾಸ್ಟೆಲ್ ಕೂಡ ಇಲ್ಲ ಅಂದ್ಬಿಟ್ಟು. ಅದಕ್ಕೋಸ್ಕರ ಅವರ ಮನವಿಯನ್ನು ಅವರಾಗಲೇ ಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಆ ಮನವಿಯನ್ನು ಪರಿಗಣಿಸ್ತಾ ಈಗಾಗಲೇ ಒಂದು ಕ್ರೈಸ್ಟ್ ಸ್ಕೂಲು ಮತ್ತು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಲು SCದು ಮತ್ತು ಪೋಸ್ಟ್ ಮೆಟ್ರಿಕ್ ST ಹಾಸ್ಟೆಲ್ಲು ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಅನುಮೋದನೆಗೆ ಹೋಗಿದೆ. ಅದನ್ನು ಕೂಡ ಫಾಲೋ ಅಪ್ ಮಾಡಿಬಿಟ್ಟು ನಾವು ಮಾಡಿಸೋ ವ್ಯವಸ್ಥೆ ನಾವು ಸರ್ಕಾರದಿಂದ ನಾವು ಮಾಡ್ತೀವಿ ಅಧ್ಯಕ್ಷರೇ. ಮತ್ತು ಕೊನೆಯದಾಗಿ ಇನ್ಫ್ರಾಸ್ಟ್ರಕ್ಚರು, ಸುರಕ್ಷತೆ, ಅಡ್ಮಿಷನ್ಸ್ ಬಗ್ಗೆ ಎಲ್ಲ ಚರ್ಚೆ ಆಗಿದೆ ಅಧ್ಯಕ್ಷರೇ. ಈ ಇಲಾಖೆಯನ್ನು ನಾನು ಕೂಡ ಹಿಂದೆ ಭಾಳ ಹತ್ತಿರದಿಂದ ನೋಡಿದ್ದೇನೆ. ನರೇಂದ್ರ ಸ್ವಾಮಿ ಅವರು ಇದ್ರ ಬಗ್ಗೆ ಸಾಕಷ್ಟು ಹಿರಿಯ ಶಾಸಕರು, ಅವರು ಸಾಕಷ್ಟು ಇನ್ಫಾರ್ಮೇಷನ್ ಕೂಡ ಇದೆ, ಇದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ. ಅವರಿಗೆ ಬಹುಶಃ ನೆನಪಿದೆಯೋ ಇಲ್ಲೋ, ಅವರ ಒಂದು ಸಲಹೆ ಮೇರೆಗೆ ನಾನು ಸಚಿವನಿದ್ದಾಗ ಒಂದು ಕಮಿಟಿಯನ್ನು ರಚನೆ ಮಾಡಿದ್ವಿ. ಒಂದು ರಿಟೈರ್ಡ್ ಅಡಿಷನಲ್ ಚೀಫ್ ಸೆಕ್ರೆಟರಿ ರೇಣುಕಾ ಚಿದಂಬರಂ ಅವರಂಥ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ರಚನೆ ಮಾಡಿ ಅಡ್ಮಿಷನ್ ಹೇಗಾಗಬೇಕು, ಪ್ರೊಕ್ಯೂರ್ಮೆಂಟ್ ಹೇಗಾಗಬೇಕು, ಇನ್ಫ್ರಾಸ್ಟ್ರಕ್ಚರ್ ಹೇಗಿರಬೇಕು, ವೈಜ್ಞಾನಿಕವಾಗಿ ಒಂದು ಸಂಪೂರ್ಣವಾದಂಥ ವರದಿಯನ್ನು ನಾವು ರೆಡಿ ಮಾಡಿದ್ವಿ. ಆದರೆ ಅದಾದಮೇಲೆ ಸರ್ಕಾರ ಮುಂದಿನ ಸರ್ಕಾರಗಳನ್ನು ಅದು ಅನುಷ್ಠಾನಕ್ಕೆ ತಂದಿಲ್ಲ. ಅದರಲ್ಲಿ ಎಲ್ಲ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸು ಇದೆ ಅಧ್ಯಕ್ಷರೇ. ಈಗ ಹೇಳ್ತಾ ಇದ್ರು ಒಬ್ಬರು ಸದಸ್ಯರು, ಕಂಪ್ಯೂಟರ್ ಇಲ್ಲ ಅಂತ ಹೇಳ್ತಾ ಇದ್ರು. ನಾವು ನಿಗದಿ ಮಾಡಬೇಕಾದ್ರೆ ಎಕ್ಸಾಂಪಲ್ 100 ಕೋಟಿಯನ್ನು ನಾವು ನಿಗದಿ ಮಾಡಿರ್ತೀವಿ ಅಧ್ಯಕ್ಷರೇ. ಒಂದು ಈ ವ್ಯವಸ್ಥೆಗೆ ನಾವು 30% ಕೊಟ್ಬಿಟ್ಟು ಫೌಂಡೇಶನ್ ಹಾಕ್ಬಿಡ್ತೀವಿ, ಕಟ್ಟಡ ಮಾಡ್ತೀವಿ. ಮತ್ತೆ ಇನ್ನ 70 ಕೋಟಿ ಏನು ಮಾಡ್ತೀವಿ, ಬೇರೆ ಶಾಸಕರು ಒತ್ತಡ ಇರುತ್ತೆ, ನಮ್ಮ ಕ್ಷೇತ್ರಕ್ಕೆ ಕೊಡಿ, ನಮ್ಮ ಕ್ಷೇತ್ರ, ಆ ಹಣವನ್ನು ಇಲ್ಲಿ ಡೈವರ್ಟ್ ಮಾಡಿಬಿಟ್ಟು ಅಲ್ಲೊಂದು ಫೌಂಡೇಶನ್ ಸ್ಟೋನ್ ಹಾಕೋದು. ಹೀಗೆ ನಮ್ಮ ರಾಜಕೀಯ ವ್ಯವಸ್ಥೆಯಿಂದ ಇದು ಸರಿಯಾಗಿ ನಡೀತಾ ಇಲ್ಲ ಅಧ್ಯಕ್ಷರೇ. ಬೇಸ್ಡ್ ಆನ್ ಪ್ಯೂರ್ಲಿ ಪ್ರೆಷರ್. ನಮ್ಗೆ ಗೊತ್ತಿದೆ 100 ಜನ ಮಾತ್ರ ನಾವು ಅಡ್ಮಿಷನ್ ಕೊಡ್ಬೋದು ಅಂತ, ಆದರೆ ನಾವೇ ಶಾಸಕರಾಗಿ ಇನ್ನು 50 ಜನ ತಗೊಳ್ಳಿ, ಇನ್ನು 50 ಜನ ತಗೊಳ್ಳಿ ಅಂತ ನಾವು ಕೊಡ್ತೀವಿ. ಈಗ 100 ಜನಕ್ಕೆ ಇರುವಂಥ ವ್ಯವಸ್ಥೆ 150 ಜನಕ್ಕೆ ಹೇಗೆ ಅಧ್ಯಕ್ಷರೇ ಆಗುತ್ತೆ? ಅವ್ರ ಆರೋಗ್ಯ ಮೇಲೆ ಪರಿಣಾಮ ಬೀಳದೆ. ವೈಜ್ಞಾನಿಕವಾಗಿ ಒಂದು ಶೌಚಾಲಯ ಹಾಸ್ಟೆಲಲ್ಲಿ 1:7 ಅವ್ರ ಮ್ಯಾಕ್ಸಿಮಮ್ 1:9 ಇರಬೇಕು. ಆದರೆ ನಾವು 1:15, ಕೆಲವು ಕಡೆ ಅಧ್ಯಕ್ಷರೇ 1:21 ಇದೆ. ಸಹಜವಾಗಿ ಅವ್ರ ಆರೋಗ್ಯ ಮೇಲೆ ಪರಿಣಾಮ ಬೀಳದೆ. ಮಾನ್ಯ ರೂಪಕಲಾ ಅವರು ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ. ಒಂದು ತೀರ್ಮಾನಕ್ಕೆ ಬರೋಣ ಎಲ್ಲರೂ ಸೇರಿ, ಇನ್ನ 4 ವರ್ಷ ಸಮುದಾಯ ಭವನಗಳನ್ನ ನಾವು ಕೊಡೋದು ಬೇಡ, ಶಿಕ್ಷಣದ ಮೇಲೆ ಗಮನ ಕೊಡೋಣ. SC ST ಹಾಸ್ಟೆಲ್ಗಳನ್ನ, ಬ್ಯಾಕ್ವರ್ಡ್ ಹಾಸ್ಟೆಲ್ಗಳನ್ನ ಮತ್ತೆ ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದ ಹಾಸ್ಟೆಲ್ಗಳಿಗೆ, ಶಿಕ್ಷಣಗಳಿಗೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ಅಂತ ತಗೋಣ. ಎಲ್ಲರೂ ಸೇರಿ ಒಂದು ರೆಸಲ್ಯೂಷನ್ ಮಾಡ್ಬಿಡೋಣ. ಆ ಎಲ್ಲ ದುಡ್ಡು ಶಿಕ್ಷಣಕ್ಕೆ ಇಲ್ಲ ಸಮುದಾಯ ಭವನ ಅಷ್ಟೇ ಸರ್. ಇಲ್ಲ ಅಧ್ಯಕ್ಷರೇ, ನಾನೇನು ಹೇಳ್ತಾ ಇದ್ದೀನಿ, ಐ ವಿಲ್ ಟೆಲ್ ಯು ಸರ್.
ನಾನು ಹೇಳಿದ್ದೀನಿ ಈ ಅಧ್ಯಕ್ಷ ಈ ಇಲ್ಲ ಈ ಇಲಾಖೆಯನ್ನ ನಾನು ಬಹಳ ಹತ್ರದಿಂದ ನೋಡಿದ್ದೀನಿ ಅಧ್ಯಕ್ಷರೇ. ನಾನು ಮಂತ್ರಿ ಇದ್ದಾಗ 14,000 ಸಮುದಾಯ ಭವನಗಳನ್ನ ನಾನು ಕ್ಯಾನ್ಸಲ್ ಮಾಡಿದ್ದೀನಿ. ಅವೆಲ್ಲಾನು ಕೂಡ ನಾವು ಹಾಸ್ಟೆಲ್ಗಳಿಗೆ ಕೊಟ್ಟೆ, ಕ್ರೈಸಿಗೆ ಕೊಟ್ಟೆ. ಈಗಲೂ ಕೂಡ ಬೆಲ್ಲಚ್ಚಾಬ್ರೆ ಒಂದ್ ನಿಮಿಷ, ಬಿಕಾಸ್ ಇಂಪಾರ್ಟೆಂಟ್ ಅದು. ಸಮುದಾಯ ಭವನಗಳು ಯಾಕೆ ಕೊಡ್ತಾ ಇದೀವಿ ಅಧ್ಯಕ್ಷರೇ? ಪೊಲಿಟಿಕಲ್ ಗೇನ್ಸ್. ನಾನು ಅದಕ್ಕೆ ಕೊಡೋದು, ನೀವು ಅದಕ್ಕೆ ಕೊಡೋದು. ಆದ್ರೆ ಯಾವ ಸಮುದಾಯ ಭವನನ್ನ ಕಟ್ತಾ ಇದೀವಿ ಆ ಮಕ್ಕಳ ಭವಿಷ್ಯ ಏನಾಗ್ತಾ ಇದೆ ಅಂತ ನಾವು ಕಾಳಜಿ ವಹಿಸ್ತಾ ಇಲ್ಲ. ಇಲ್ಲಿ ನಾವು ಹೇಳ್ತಾ ಇದೀವಿ ಒಂದು ರೆಸಲ್ಯೂಷನ್ ಮಾಡಲಿ ಅಧ್ಯಕ್ಷರೇ, ಖಂಡಿತವಾಗೂ ಬಹಳ ಉತ್ತಮವಾದಂತ ಸಲಹೆ ಇದೆ. ಆದ್ರೆ ಆ ಸಲಹೆಯನ್ನ ಅನುಷ್ಠಾನಕ್ಕೆ ತಗೊಳ್ಳಕ್ಕೆ, ನಿರ್ಣಯ ತಗೊಳ್ಳಕ್ಕೆ ಈ ಸದನಕ್ಕೆ ಧೈರ್ಯ ಇದೆಯಾ ಅಂತ ನಾವು ನೋಡ್ಬೇಕಷ್ಟೇ. ಪ್ಲೀಸ್ ಚಿಂತನೆಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ, ಧೈರ್ಯ ಇದೆ ಸರ್ಕಾರಕ್ಕೆ ಇಂಥ ಬದಲಾವಣೆಗಳನ್ನ ತರುತ್ತೆ ಸರ್ಕಾರ ಅಂತ ನಂಬಿಕೆಯಿಂದ ಈ ವಿಚಾರದ ಬಗ್ಗೆ ಮಾತಾಡಿದ್ದೀನಿ. ನಾನು ಧ್ವನಿ ಎತ್ತಿದ್ದೀನಿ, ನಿಮ್ಮ ಮುಖಾಂತರ ಗಮನ ಸೆಳೆದಿದ್ದೀನಿ. ಕಟ್ಸಿದ್ದೀನಿ ಕ್ರೈಸ್ತು, ಆದ್ರೂ ನಮ್ಗೆ ಓಟ್ ಬೀಳಲ್ಲ. ಏನ್ ಮಾಡ್ಲಿ ಹೇಳಿ? ಈ ಸಲಹೆ ಒಂದ್ ಸಜೆಷನ್ ಇದ್ರಲ್ಲಿ ಏನಿದೆ, ಹಾಸ್ಟೆಲ್ಗಳೇನಿದಾವಲ್ಲ, ನಮ್ಮ ರೆಗ್ಯುಲರ್ ಹಾಸ್ಟೆಲ್, OBC ಹಾಸ್ಟೆಲ್ ಅಲ್ಲಿ, SC/ST ಹಾಸ್ಟೆಲ್ ಅಂತ ಇವೆಲ್ಲ ಭಾಳ ಚಿಕ್ಕ ಸೈಜ್ ಏನಿದೆ ಅಲ್ಲ, ಅದನ್ನ ಫಂಡಮೆಂಟಲಿ ಚೇಂಜ್ ಮಾಡಬೇಕು. ನಮ್ಮಲ್ಲಿ ಡಿಪಾರ್ಟ್ಮೆಂಟ್, ಎಲ್ಲ ಡಿಪಾರ್ಟ್ಮೆಂಟ್ದಲ್ಲಿ ಏನಿದೆ 100 ಸ್ಟೂಡೆಂಟ್ಸಿಗೆ ಒಂದು ಹಾಸ್ಟೆಲ್ ಅಂತಿದೆ. ಆ 100 ಸ್ಟೂಡೆಂಟಿಗೆ ಒಂದು ಹಾಸ್ಟೆಲ್ ಮಾಡೋದ್ರಿಂದ ನಮ್ಮ ಓವರ್ ಹೆಡ್ಸ್ ಕಾಸ್ಟ್ ಹೆಚ್ಚಾಕೈತಿ. ಆಮೇಲೆ ಎಲ್ಲೋ ಒಂದು ಸಣ್ಣ ಜಾಗದಲ್ಲಿ ಮಾಡ್ತಾರೆ, ಅನ್ಸೇಫ್ ಆಗ್ತೈತೆ. ಅವ್ರೇನು ಮೇಡಮ್ ಏನು ಹೇಳ್ತಾ ಇದ್ರಲ್ಲ ಅದಾಗ. ಅದಕ್ಕೆ ಈ ಸೈಜ್ ಐತಲ್ಲ ಸ್ವಲ್ಪ ದೊಡ್ಡದು ಮಾಡಬೇಕು. ಇದನ್ನ ಫಂಡಮೆಂಟಲಿ ನೀವು ಸ್ಟ್ರಕ್ಚರ್ ಚೇಂಜ್ ಮಾಡಲಿಲ್ಲ ಅಂದ್ರೆ ಅವ್ರ ಅಧಿಕಾರಿಗಳು ಮತ್ತು 100 ಸ್ಟೂಡೆಂಟ್ಸಿಗೆ ಒಂದು ಹಾಸ್ಟೆಲ್ ಮಾಡ್ಕೊಂತ ಹೋಗ್ತಾರೆ. ದೇ ಬಿಕಮ್ ವೆರಿ ಅನ್ಸೇಫ್. ನಮ್ಮ ಏರಿಯಾದಲ್ಲಿ ಧಾರವಾಡದಲ್ಲಿ ಭಾಳ ಹಾಸ್ಟೆಲ್ಗಳು ಯಾವ್ಯಾವ ಮೂಲೆಯಲ್ಲಿ ಅದಾವ, ಅವು ನೋಡಿದ್ರೆ ನಮ್ಗೆ ಹೆಣ್ಣು ಹುಡುಗರಲ್ಲಿ ಹೆಂಗಿರ್ತಾವ ಅಂತ ಹೆದರಿಕೆ ಬರ್ತೈತಿ ಚಿಕ್ಕ ಮಕ್ಕಳು. ಅದಕ್ಕೆ ಹಾಸ್ಟೆಲ್ ಸೈಜ್ ದೊಡ್ಡದಾಗುವಂತ ವಿಚಾರ ಮಾಡಬೇಕು. ಇಲ್ಲ ಮಾನ್ಯ ಅಧ್ಯಕ್ಷರೇ, ಇವರೆಲ್ಲ ಕೊಟ್ಟಿರೋ ಸಲಹೆ ಇದೆ. ನಾನು ಹೇಳ್ದಾಗೆ ಇದು ಒಂದು ರಿಪೋರ್ಟ್ ಅನ್ನ ತಯಾರು ಮಾಡಿದ್ವಿ, ಅದನ್ನ ಅಪ್ಡೇಟ್ ಮಾಡುವಂತ ಮನವಿ ನಾನು ಮಾಡ್ಕೊತೀನಿ. ನಾವು ಹೇಳ್ತಾ ಇದ್ರಲ್ಲ ಬೆಲ್ಲದ್ ಸಾಹೇಬ್ರೆ, ಹಿಂದಿನ ಸರ್ಕಾರದಲ್ಲಿ 1,000 ಕೋಟಿಯಷ್ಟು ನಾವು ಭವನಗಳನ್ನ ಮಂಜೂರು ಮಾಡಿದೀವಿ. 1,000 ಕೋಟಿ. ಅದರಲ್ಲಿ ಇನ್ನ 1,250 ಭವನಗಳು ಅನ್ಫಿನಿಶ್ಡ್ ಅದ, ಇನ್ನ ಪ್ರಾರಂಭ ಆಗಿಲ್ಲ. ಇನ್ನ 600 ಕೋಟಿ ರೂಪಾಯಿ ಬೇಕು. 1,000 ಕೋಟಿ ರೂಪಾಯಿ ನೀವು ಇವತ್ತೆಲ್ಲರೂ ಅನುಮೋದನೆ ಕೊಡಿ, ಸೀದಾ ಕ್ರೈಸಿಗೆ ತಗೊಂಡೋಗಿ ಹಾಕ್ತಿವಿ, ಸೀದಾ ಹೋಗಿ ಬ್ಯಾಕ್ವರ್ಡ್ ಹಾಸ್ಟೆಲ್ಸಿಗೆ ಹಾಕ್ತಿವಿ, OBC ಹಾಸ್ಟೆಲ್ಸಿಗೆ ಹಾಕ್ತಿವಿ. ಆದ್ರಿಂದ ನೀವು ಕೊಟ್ಟಿರೋ ಸಲಹೆಗಳೆಲ್ಲ ಬಹಳಷ್ಟು ಸರ್ಕಾರ ಗಂಭೀರವಾಗಿ ಪರಿಗಣಿಸ್ಬಿಟ್ಟು ಸಾಧ್ಯ ಆದಷ್ಟು ನಾವು ಮಾಡ್ತೀವಿ ಅಧ್ಯಕ್ಷರೇ ಅಂತ ಹೇಳಿ. ಬಸವರಾಜ್ ವಿಶ್ವಗಂಗ್, ಬಸವರಾಜ್ ಶಿವಶಂಗ್ ನೆಕ್ಸ್ಟ್.